ನಾನುಡಿಗೆ ವಿಷಯರಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ಭಾವಚಿತ್ರಗಳ ಮೂಲಕವಾಗಿ, ಮೂಲ ಮೃತ್ತಿಕಾ ವೃಂದಾವನದ ಮೂಲಕವಾಗಿ, ಮೂಲ ವೃಂದಾವನದ ಮೂಲಕವಾಗಿ, ಗ್ರಂಥಗಳ ಮೂಲಕವಾಗಿ, ಮಂತ್ರಾಕ್ಷತೆ, ಮೃತ್ತಿಕೆ, ಹೀಗೆ ಹಲವು ಬಗೆಯಿಂದ ಅವರ ಸನ್ನಿಧಾನವನ್ನ ವಿಸ್ತಾರಗೊಳಿಸಿ ಎಲ್ಲ ಕಡೆಯಲ್ಲಿಯೂ ಕೂಡ ಜಾತಿ ಮತ ಭೇದವಿಲ್ಲದೆ ಸಮಸ್ತ ಸಾಧಕ ವೃಂದವನ್ನ ಅನುಗ್ರಹಿಸ್ತಾ ಇರತಕ್ಕಂಥ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಇವತ್ತು ವೈಜ್ಞಾನಿಕ ಯುಗದಲ್ಲಿ, ಇವತ್ತು ನಾಸ್ತಿಕ ಯುಗದಲ್ಲಿ ಅತೀಂದ್ರಿಯ ಶಕ್ತಿಯ ಒಂದು ಜಾಗೃತಿಯನ್ನ, ಧಾರ್ಮಿಕ ಜಾಗೃತಿಯನ್ನ ಮೂಡಿಸಿ ಅದನ್ನ ನಿಯಂತ್ರಣದಲ್ಲಿ ಇರಿಸಿ ಎಲ್ಲರನ್ನು ಕೂಡ ಧರ್ಮ ಮಾರ್ಗದಲ್ಲಿ ಪ್ರೇರೇಪಿಸ್ತಾ ಇದ್ದಾರೆ ಅಂತಂದ್ರೆ ಅದು ಅವರ ಮಹತ್ವ, ಅವರ ಸಾಧನೆ, ಅವರಿಗೆ ಭಗವಂತ ವಾಯುದೇವರು ಅನುಗ್ರಹಿಸಿರ್ತಕ್ಕಂತಹ ವಿಶೇಷವಾದ ವರವಾಗಿದೆ. ಅದಕ್ಕೆ ಅಪ್ಪಣಾಚಾರ್ಯರು ಹೇಳ್ತಾರೆ, ಹರಿಪಾದ ಕಂಚ ನಿಷೇವಣಲಬ್ಧ ಸಮಸ್ತ ಸಂಪತ್ತು ಅಂತಂದಿದ್ದಾರೆ. ಇವತ್ತು ಸಂಪತ್ತು ಅಂತಂದ್ರೆ ಕೇವಲ ನಾವು ಲೌಕಿಕ ಸಂಪತ್ತನ್ನು ಮಾತ್ರ ಹೇಳ್ತೇವೆ.